ಶ್ರೀ ಕಾತ್ಯಾಯಿನಿ ಶಿಕ್ಷಣ ಸಂಸ್ಥೆ ಅವರ ಸಹ ದಯವಿಟ್ಟು ತಾವು ಆಗಮಿಸಿದರೆ ತಾವು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಒಂದು ವಿನಂತಿ ಇದೆ ಆತ್ಮೀಯ ಬಂಧುಗಳೇ, ಈಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ತಾವು ಆಸೀನರಾಗಬೇಕು. ಹಾಗೆ ಒಂದು ಕಳಕಳಿಯ ವಿನಂತಿ ಇದೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನಕ್ಕೆ ಒಳಪಡುವಂಥ ಎಲ್ಲ ಶಾಲೆಯ SSLCಯ ಪ್ರಥಮ ಬಂದಿರತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು, ಜೊತೆಯಲ್ಲಿ ಸನ್ಮಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ತಾವು ಆಸೀನರಾಗಬೇಕು. ಪ್ರಕೃತಿ ಮಾತೆಯ ಮಡಿಲಲ್ಲಿ ತಲೆ ಎತ್ತಿ ನಿಂತಿರುವ ಅಂಕೋಲಾ ತಾಲೂಕಿನ ಗ್ರಾಮೀಣ ಪ್ರದೇಶದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಅವರ್ಸಾದ ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯು ಈಗ 75 ವರ್ಷಗಳನ್ನು ಪೂರೈಸಿ ಈಗ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಾವು ಇಂದು ಇದ್ದೇವೆ. ನಿನ್ನೆ ದಿನ ವಿದ್ಯುಕ್ತವಾಗಿ ನಮ್ಮ ಸಮಾರಂಭವು ಉದ್ಘಾಟನೆಗೊಂಡಿದೆ. ಇಂದು ಅಲ್ಪಾತ್ಮನಾಗಿ ಬಂದಿರುವ ಜೀವವನ್ನು ಮಹಾತ್ಮನನ್ನಾಗಿಸುವ ಸಾಧನವೇ ಆ ಸಾಧನೆ. ಅಂಥ ಸಾಧನೆ ಮಾಡಿದಂಥ ಈ ಶಾಲೆಯ ವಿದ್ಯಾರ್ಥಿಗಳನ್ನು, ಇದೇ ಶಾಲೆಯಲ್ಲಿ ಓದಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ, ಆಡಳಿತದ ಪದಾಧಿಕಾರಿಗಳಿಗೆ, ಶಾಲೆಯ ನಿವೃತ್ತ ಮತ್ತು ಪ್ರಸ್ತುತ ಈ ಶಾಲೆಯ ಶಿಕ್ಷಕರಿಗೆ ಸತ್ಕರಿಸಿ ಸನ್ಮಾನಿಸುವ ಸಾರ್ಥಕದ ಕ್ಷಣದಲ್ಲಿ ಇಂದು ನಾವಿದ್ದೇವೆ. ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಬಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಮುಖ್ಯವಾಗಿದ್ದರೆ ಅದುವೇ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆ ನನ್ನ ನಮಸ್ಕಾರ ಎಂದು ಹೇಳುವ ಮೂಲಕ ಈ ಭವ್ಯ ವೇದಿಕೆಯಲ್ಲಿರುವ ಗಣ್ಯರನ್ನು ತಮ್ಮ ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಖುಷಿ ಹಾಗೂ ಸಂಗಡಿಗರು. ಇಂದಿನ ಕಾರ್ಯಕ್ರಮದ ಕುರಿತು ಆಶೀರ್ವಚನವನ್ನು ಕೇಳುತ್ತಾ ಶ್ರೀ ಕಾತ್ಯಾಯಿನಿ ಶಿಕ್ಷಣ ಸಂಸ್ಥೆ ಅವರ್ಸ, ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆ ಅವರ್ಸ, ಅಮೃತ ಮಹೋತ್ಸವ ಸಮಿತಿ ಅವರ್ಸ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಅಮೃತ ಮಹೋತ್ಸವದ 2ನೇ ದಿನದ ಕಾರ್ಯಕ್ರಮ ನಾವು ವೇದಿಕೆಯಲ್ಲಿ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸಾಯಿ ಪ್ರಕಾಶ್ ರಾಯ್ಕರ್ ಅವರ ಕಿರುಪರಿಚಯ. ಸಾಯಿ ಪ್ರಕಾಶ್ ಅವರು ವಾಣಿಜ್ಯ ಮತ್ತು ವ್ಯವಹಾರ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಅರ್ಹ ಬ್ಯಾಂಕಿಂಗ್ ಹಾಗೂ ಹಣಕಾಸು ತಜ್ಞರು. ಅವರು ಕೆನರಾ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ ಅಶೋಕ್ ಲೇಲ್ಯಾಂಡ್ ಫೈನಾನ್ಸ್ ಲಿಮಿಟೆಡ್, ಪ್ರಸ್ತುತ ಇಂಡಸ್ ಇಂಡ್ ಬ್ಯಾಂಕ್ಗೆ ಏರಿಯಾ ಮ್ಯಾನೇಜರ್ ಆಗಿ ಸೇರ್ಪಡೆಯಾಗಿ ಗೋವಾ, ಕರಾವಳಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ನೋಡಿಕೊಳ್ಳುವ ಉಪಾಧ್ಯಕ್ಷ ಹುದ್ದೆಯವರೆಗೆ ಕಾರ್ಪೊರೇಟ್ ಹಂತಗಳನ್ನು ಏರಿದರು. 2006ರಲ್ಲಿ ಅವರು ಭಾವನಾ ಅರ್ತ್ ಮೂವರ್ಸ್ ಮತ್ತು ಭಾವನಾ ಎಂಟರ್ಪ್ರೈಸಸ್ ಎಂಬ ಹೆಸರಿನಲ್ಲಿ ತಮ್ಮ ಸ್ವಂತ ಉದ್ಯಮಗಳನ್ನು ಆರಂಭಿಸಿದರು. ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ಶಿವಾನಂದ ನಾಯಕ್ ಸರ್ ಅವರು ಹಾಗೂ ನಕ್ಕಿನ ಗುರುಗಳು ಸಹ ಆದ ಶಿವನಾಯಕರ ಪರಿಚಯವನ್ನು ನಿಮ್ಮ ಮುಂದೆ ಹೇಳಬಯಸುತ್ತೇನೆ. ಉತ್ತರ ಕನ್ನಡ ಜಿಲ್ಲಾ ಅಂಕೋಲಾ ತಾಲೂಕಿನ ಬೋಳೆ ಗ್ರಾಮದಲ್ಲಿ ಜನಿಸಿದ ಇವರು MA, MEd, PhD ಪದವೀಧರಾಗಿದ್ದು ಕಾರವಾರದ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 1989ರಿಂದ ಉಪನ್ಯಾಸಕರಾಗಿ, ಅದೇ ಮಹಾವಿದ್ಯಾಲಯದಲ್ಲಿ 2007ರಿಂದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ವೃತ್ತಿಯಿಂದ ಶಿಕ್ಷಕರಾಗಿ, ಪ್ರವೃತ್ತಿಯಿಂದ ಸಾಹಿತಿಯಾಗಿ, ರಂಗಭೂಮಿ ಕಲಾವಿದರಾಗಿ, ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ, ಶೈಕ್ಷಣಿಕ ಲೇಖದ ಜೊತೆಗೆ ಚುಟುಕು, ಕವಿತೆಗಳು ಹಾಗೂ ವೈಚಾರಿಕ ಲೇಖನಗಳ ಮೂಲಕ ಕಲಾವಿದರಾಗಿ ಕೃಷಿ ಮಾಡುತ್ತಾ ಆಧುನಿಕ ಚುಟುಕು, ಕವಿತೆಗಳು, ಕಿರಿ ಹಿರಿ ಅಂಕೋಲೆಯ ಸಾಹಿತಿಗಳ ಒಂದು ಪರಿಚಯ ಪುಸ್ತಕವನ್ನು ಮಾಡಿರುತ್ತಾರೆ. ಇವರು PhDಯಲ್ಲಿ ಶೈಕ್ಷಣಿಕ ಪ್ರಬಂಧವು ದಿ ಸ್ಟಡಿ ಆಫ್ ಹ್ಯೂಮನ್ ಸಿಗೋರ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಟೀಚರ್ ಎಡ್ಯುಕೇಟರ್ಸ್ ಎಂಬ ಪುಸ್ತಕವನ್ನು ನವದೆಹಲಿಯ ಡಿಸ್ಕವರಿ ಪಬ್ಲಿಕೇಶನ್ನಿಂದ ಪ್ರಕಟಗೊಂಡಿದೆ. ಅದೇ ರೀತಿ ಇನ್ನೊಬ್ಬ
ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸುರೇಂದ್ರ ವಿಠೋಬಾ ನಾಯ್ಕ್ ಅವರ ಕಿರುಪರಿಚಯ. ಕ್ಷತ್ರಿಯ ಸುರೇಂದ್ರ ವಿಠೋಬಾ ನಾಯ್ಕ್ ಇವರು ಪ್ರಾಥಮಿಕ ಶಿಕ್ಷಣವನ್ನು ಪ್ರೌಢಶಿಕ್ಷಣ ಕಾರವಾರ ಮುಗಿಸಿ BA ಪದವಿಯನ್ನು ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ತದನಂತರ MA ಪದವಿಯನ್ನು ಪಡೆದರು. ಇವರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ವಿಶಾಲ ಮನೋಭಾವನೆ ಹೊಂದಿರುವ ಇವರು ಶೈಕ್ಷಣಿಕ ಸಂಸ್ಥೆಗಳಿಗೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಮವಸ್ತ್ರ ನೀಡಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ದಾರೆ. ಇವರು ಕಾರವಾರದ ಅಂಕೋಲ ತಾಲೂಕಿನ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಉದ್ಘಾಟಕರಾಗಿ, ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿಗಳ ಹಿತವಚನ ನೀಡಿದ್ದಾರೆ. ಮಾನವನ ಸೇವೆ ಮಾಧವನ ಸೇವೆ ಎನ್ನುವಂತೆ ಜೀವನದಲ್ಲಿ ಸದಾ ಪ್ರೀತಿ, ಸಹನೆ, ತಾಳ್ಮೆ, ತ್ಯಾಗ ಮುಂತಾದ ಸದ್ಗುಣ ಜನರಿಂದ ಧಾರೆ ಎರೆದಿದ್ದಾರೆ. ಶಿಕ್ಷಣವೇ ಶಕ್ತಿ ಎನ್ನುವಂತೆ ತಮ್ಮ ಇಬ್ಬರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ್ದಾರೆ. ಇವರ ಮಗ ದುರ್ಗೇಶ್ ಸುರೇಂದ್ರ ನಾಯ್ಕರವರು MBBS ಶಿಕ್ಷಣ ಪಡೆಯುತ್ತಿದ್ದಾರೆ. ಇವರು ಕೋವಿಡ್ ಮಹಾಕಾಯಿಲೆ ಹರಡುವ ಸಮಯದಲ್ಲಿ ರೋಗಿಗಳಿಗೆ ಔಷಧ, ವಸ್ತ್ರ, ಹಣಕಾಸು, ಹಾಸ್ಪಿಟಾಲಿಟಿ ಸೌಲಭ್ಯವನ್ನು ನೀಡಿ ಜನರ ಮನಸ್ಸು ಅಚ್ಚದ ನಾಯಕರಾಗಿದ್ದಾರೆ. ಸರ್, ನೀವು ಇಂದಿನ ಸನ್ಮಾನಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಭಗವಂತ ಇನ್ನು ಹೆಚ್ಚು ಆಯುಷ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶಾಲೆಯ ಬಗ್ಗೆ ಒಂದೆರಡು ಮಾತಿನಲ್ಲಿ ಮುಗಿಸೋದು ಅತ್ಯಂತ ಕಠಿಣವಾದಂಥ ಕೆಲಸ. ಯಾಕಂತ ಹೇಳಿದ್ರೆ 75 ವಸಂತಗಳನ್ನು ಪೂರೈಸಿದ 75 ವರ್ಷಗಳ ನಡೆದು ಬಂದ ಹಾದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವುದು ತುಂಬ ಕಷ್ಟದ ಕೆಲಸ. ಆದರೂ ಸಹ ನಾನು ಕೆಲವೊಂದು ಅಂಶಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ್ಸಾದ ಶ್ರೀ ಕಾತ್ಯಾಯಿನಿ ಶಿಕ್ಷಣ ಸಂಸ್ಥೆ 1951 ಫೆಬ್ರವರಿ 26ರಂದು ತನ್ನ ಪ್ರಯಾಣವನ್ನು ಆರಂಭಿಸಿತು. ಅಲ್ಲಿಂದ ಸುದೀರ್ಘವಾಗಿ 75 ಸಂಸ್ಥರಗಳನ್ನು ಮುಗಿಸಿದಂಥ ಕೀರ್ತಿ ನಮ್ಮ ಕಾತ್ಯಾಯಿನಿ ಪ್ರೌಢಶಾಲೆಗಿದೆ. 1951ರಲ್ಲಿ ಅತ್ಯಲ್ಪ ಸೌಕರ್ಯದಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಅವರ್ಸಾದ ಸುತ್ತಮುತ್ತಲಿನ ಗ್ರಾಮದ, ವಿಶೇಷವಾಗಿ ಅವರ್ಸ, ಹಾರವಾಡ, ಹಟ್ಟಿಕೇರಿ ಹಾಗೂ ಬೆಲೆಕೇರಿ ನೆರೆಯ ಊರುಗಳ ಒಂದು ಜನರಿಗೆ ಉನ್ನತ ಶಿಕ್ಷಣಕ್ಕೆ ಬೇಕಾದಂತಹ ಭದ್ರ ಬುನಾದಿಗೆ ಒಂದು ಆಶಾಕಿರಣವಾಗಿ ಮಾರ್ಪಾಟನ್ನು ಹೊಂದಿತ್ತು. ಈ ಸಂಸ್ಥೆಯ ಸ್ಥಾಪಕರು, ಪ್ರಪ್ರಥಮ ಸ್ಥಾಪಕರು ಗುತ್ತಿಗೆದಾರರಾದಂಥ SM ಕುಟೀನವರವರು. ಇವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಕುಲಕರ್ಣಿ ಯಶವಂತರಾಯ್ ಕುಲಕರ್ಣಿಯವರ, ಶೇಷಗಿರಿ ಯಶವಂತರಾಯ್ ಕುಲಕರ್ಣಿಯವರ ಒಂದು ಮುಂದಾಳತ್ವದಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ನಡೆದು ಬಂದಂಥ ಈ ಸಂಸ್ಥೆ ಕಾತ್ಯಾಯಿನಿಯ ಹೆಸರಿನೊಂದಿಗೆ ನಾಮಕರಣಗೊಂಡು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಕಾರ್ಯಕ್ರಮದ ಈಗ ಮುಖ್ಯ ಘಟ್ಟ ರಾಷ್ಟ್ರ ಮಟ್ಟದಲ್ಲಿ ಪುರಸ್ಕಾರಕ್ಕೆ ಒಳಗಾಗಿರುವಂಥ ಮಹನೀಯರನ್ನು ಗೌರವಿಸಿ ಸನ್ಮಾನಿಸುವಂಥ ಕಾರ್ಯ. ಈ ಕಾರ್ಯವನ್ನು ನಮ್ಮ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ನಾಗೇಂದ್ರ ಎಂ ನಾಯಕ್ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊಡ್ತಾ ಇದ್ದೇನೆ. ಸಾಧನೆ ಎಂದರೆ ಕೇವಲ ವೈಯಕ್ತಿಕ ಯಶಸ್ಸಲ್ಲ, ಅದು ಅನೇಕ ಅಡೆತಡೆಗಳನ್ನು ದಾಟಿ ಸಂಕಲ್ಪದೊಂದಿಗೆ ಮುಂದೆ ಸಾಗಿದ ಬದುಕಿನ ಕತೆ. ಇಂತಹ ಸಾಧಕರು ನಮ್ಮ ಯುವ ಪೀಳಿಗೆಗೆ ಪ್ರೇರಣೆಯ ದೀಪಗಳಾಗಿದ್ದಾರೆ. ಅವರ ಜೀವನ ಪಥವು ಸಾಧನೆಗೆ ಶ್ರಮವೇ ಮೂಲ ಎಂಬ ಸಂದೇಶವನ್ನು ನಮ್ಮೆಲ್ಲರಿಗೂ ನೀಡುತ್ತಿದೆ. ಇಂತಹ ಅಪೂರ್ವ ಸಾಧನೆಯನ್ನು ಗುರುತಿಸಿ ಗೌರವಿಸುವುದು ನಮ್ಮ ಕರ್ತವ್ಯವೂ ಗೌರವವೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಾವು ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಸನ್ಮಾನಿಸುತ್ತಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ. ಎಲ್ಲರೂ ಕರಡತಾಡನದ ಮೂಲಕ ಮತ್ತೊಮ್ಮೆ ಇವರನ್ನು ಗೌರವಿಸಬೇಕಾಗಿ ತಮಗೆಲ್ಲ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮ ಕಾತ್ಯಾಯಿನಿ ಹೈಸ್ಕೂಲ್ ಅವರ್ಸ ಇದರ 75ನೇ ವರ್ಷ ಅಮೃತ ಮಹೋತ್ಸವದ ದೀರ್ಘಕಾಲದವರೆಗೆ ಒಂದು ಸಂಸ್ಥೆ ಬೆಳೆಯುತ್ತಾ ಬರಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಗುರುವೃಂದ ಹಾಗೂ ಆಡಳಿತ ವರ್ಗ ಇವರಿಬ್ಬರ ಯೋಗದಾನ ಮತ್ತು ಅವರು ಪಟ್ಟ ಶ್ರಮ ಇದಕ್ಕೆ ಕಾರಣ ಎನ್ನಬಹುದು. ಶಿಕ್ಷಕ ವೃಂದವು ಮಕ್ಕಳಿಗೆ ಉತ್ತಮ ಬೋಧನೆ ಮಾಡುವುದು ಮತ್ತು ಆಡಳಿತ ವರ್ಗವು ತಮ್ಮ ಸೇವೆಯಲ್ಲಿ ಏನೂ ನ್ಯೂನತೆ ಇಲ್ಲದೆ ಆಡಳಿತ ನಡೆಸಿಕೊಂಡು ಹೋಗುವುದೇ ಇದಕ್ಕೆ ಮುಖ್ಯ ಕಾರಣ. ಇವತ್ತು ಇದೇ ಶಾಲೆಯಲ್ಲಿ ಕಲಿತು ಮಕ್ಕಳು ದೇಶ ವಿದೇಶಗಳಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿರುವುದು ಇದಕ್ಕೆ ಸಾಕ್ಷಿ. ಅಡಿಪಾಯ ಸರಿಯಾಗಿದ್ದರೆ ಮಾತ್ರ ಒಂದು ಇಮಾರತ್ತು ಸರಿಯಾಗಿ ನಿಲ್ಲಬಹುದು. ಇಂದು ನಮ್ಮ ಶಾಲೆಯ
ಇತಿಹಾಸದಲ್ಲಿ ಅತ್ಯಂತ ಹೆಮ್ಮೆಯ ದಿನ. ನಮ್ಮ ಶಾಲೆಯ SLC ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದು ಶೈಕ್ಷಣಿಕವಾಗಿ ಅತ್ಯುತ್ತಮ ಸಾಧನೆ ಮಾಡಿರುವ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಒಂದು ಸುವರ್ಣ ಕ್ಷಣ ಇದು. ನಿರಂತರ ಅಧ್ಯಯನ, ಶಿಕ್ಷಕರ ಮಾರ್ಗದರ್ಶನ, ಪಾಲಕರ ಆಶೀರ್ವಾದ ಹಾಗೂ ದೃಢ ಸಂಕಲ್ಪ ಇದೆಲ್ಲರ ಫಲವಾಗಿ ಈ ವಿದ್ಯಾರ್ಥಿಗಳು ಇಂತಹ ಶ್ರೇಷ್ಠ ಸಾಧನೆಯನ್ನು ಮಾಡಿದ್ದಾರೆ. ಇವರ ಯಶಸ್ಸು ಕೇವಲ ವೈಯಕ್ತಿಕ ಜಯವಲ್ಲ, ಅದು ನಮ್ಮ ಶಾಲೆಯ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ಇವರ ಸಾಧನೆ ನಮ್ಮ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ದೀಪವಾಗಿದ್ದು, ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಅವರ ಯಶಸ್ಸನ್ನು ನಾವು ಗುರುತಿಸಬೇಕಾಗಿದೆ. ಅಂತಹ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ರಮೇಶ್ ಕಳ್ಳಿಮನಿಯವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ನಮ್ಮ ಶಾಲೆಯಲ್ಲಿ SSLCಯಲ್ಲಿ ಪ್ರಥಮ ಬಂದಂಥ ವಿದ್ಯಾರ್ಥಿಗಳು ಒಟ್ಟು 72 ವಿದ್ಯಾರ್ಥಿಗಳಿದ್ದು, ಅದರಲ್ಲಿ 15ರಿಂದ 16 ಜನ ಈಗ ನಮ್ಮ ಮುಂದೆ ಇಲ್ಲ. ಅಂಥವರಿಗೂ ಸಹಿತ ಈ ಸಂದರ್ಭದಲ್ಲಿ ಅವರನ್ನು ನಾನು ಸ್ಮರಿಸಿಕೊಳ್ಳುತ್ತಾ, ಇನ್ನು ಉಳಿದಂಥ SSLC ವಿದ್ಯಾರ್ಥಿಗಳ ಒಂದು ಯಾದಿಯನ್ನು ತಮ್ಮ ಮುಂದೆ ನಾನು ಓದ್ತಾ ಇದ್ದೇನೆ. ಆ ಬಂದಂಥವರು ಇಲ್ಲಿ ಕುರ್ಚಿ ಮೇಲೆ ಅವರು ಆಸೀನರಾಗಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಅರುಣ್ ನಾರಾಯಣ್ ದೇಸಾಯಿ 1957-58ನೇ ಸಾಲಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥವರು. ಇವರು ಮಾಸ್ಟರ್ ಆಫ್ ಸರ್ಜನ್ ಪದವಿಯನ್ನು ಪಡೆದು ಮುಂಬೈ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿರುತ್ತಾರೆ. ಹಾಗೆ ಶ್ರೀ ಶರದ್ ಕೃಷ್ಣ ಮಹಾಲೆ ಇವರು 1961-61ನೇ ಸಾಲಿನಲ್ಲಿ 80.57 ಅಂಕಗಳನ್ನು ಪಡೆಯುವುದರೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಇವರು MSc ಪದವೀಧರರಾಗಿದ್ದು ಜರ್ಮನ್ ರಿನೋವೇಷನ್ನಲ್ಲಿ ನಿರ್ದೇಶಕರಾಗಿದ್ದರು. ಈಗ ಅವರು ಮುಂಬೈಯಲ್ಲಿ ವಾಸ್ತವ್ಯರಾಗಿದ್ದಾರೆ. ಶ್ರೀ ಗುರುನಾಥ್ ದತ್ತಾರಾಮ್ ಸೇಠ್ 1961-62ರಲ್ಲಿ 86.28 ಅಂಕಗಳನ್ನು ಪಡೆಯುವುದರೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿ. ಇವರು BE ಪದವೀಧರರಾಗಿದ್ದು ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾದ ಇವರು ಈಗ ಬೆಂಗಳೂರಿನಲ್ಲಿ ವಾಸ್ತವ್ಯವಾಗಿದ್ದಾರೆ. ಇವರು ನಮ್ಮ ಶಾಲೆಯ ಟ್ರಸ್ಟಿಗಳು ಸಹ ಹೌದು. ಅವರ ಅನಾರೋಗ್ಯದ ನಿಮಿತ್ತ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಹಾಜರಾಗಲು ಸಾಧ್ಯವಾಗಿರುವುದಿಲ್ಲ. ಶ್ರೀ ಶ್ರೀಕಾಂತ್ ಚಿನ್ನನಾಯ್ಕ್ 1964-65ನೇ ಸಾಲಿನಲ್ಲಿ 70.88 ಅಂಕಗಳನ್ನು ಪಡೆಯುವುದರೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿ. ಇವರು BE ಪದವೀಧರರಾಗಿದ್ದು ಇವರು ಗೋದ್ರೇಜ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಇವರು ಈಗ ಮುಂಬೈದಲ್ಲಿ ವಾಸ್ತವ್ಯವಾಗಿದ್ದಾರೆ. ಅರುಣ್ ಡಿ ಶೇಟ್ ಇವರು 1965-66ರಲ್ಲಿ 78.01 ಅಂಕಗಳನ್ನು ಪಡೆಯೋದರೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿ. ಇವರು MSc MPhil ಪದವೀಧರರಾಗಿದ್ದು ಇವರು ಠಾಣಾ ಮುಂಬೈನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ಈಗ ಧಾರವಾಡದಲ್ಲಿ ವಾಸ್ತವ್ಯರಾಗಿದ್ದಾರೆ. ಅವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇಲ್ಲಿ ಆಸೀನರಾಗಬೇಕಂತೇಳಿ ನಾನು ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಮಂಗಲ್ದಾಸ್ ವಿಶ್ವನಾಥ್ ಶೇಟ್ಯ 1967-68ನೇ ಸಾಲಿನಲ್ಲಿ 64.22 ಅಂಕಗಳನ್ನು ಪಡೆದರೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿ. ಇವರು MSc ಪದವೀಧರರಾಗಿದ್ದು ಉದ್ದಿಮೆದಾರರಾಗಿದ್ದು ಈಗ ಕಾರವಾರದಲ್ಲಿ ವಾಸ್ತವ್ಯರಾಗಿದ್ದಾರೆ. ಅವರು ನಮ್ಮ ಆಡಳಿತ ಮಂಡಳಿಯ ಟ್ರಸ್ಟಿಗಳು ಸಹ ಹೌದು. ಹಾಗೆ ಶ್ರೀ ವಿನೋದ್ ರಾಮಚಂದ್ರ ಹೆಗಡೆ 1968-69ರಲ್ಲಿ 66.44 ಅಂಕಗಳನ್ನು ಪಡೆಯೋದರೊಂದಿಗೆ ಈಗ ಪ್ರಸ್ತುತ ಅವರು ಅಮೆರಿಕದಲ್ಲಿ ವಾಸ್ತವ್ಯರಾಗಿರುವಂಥ ಇವರು ಆಂಟಿಬಯೋಟಿಕ್ ಕಂಪನಿಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿರ್ತಾರೆ. ಅವರ್ಸ ಗ್ರಾಮದ ಶಕ್ತಿ ದೇವತೆಯಾದ ಶ್ರೀ ಕಾತ್ಯಾಯಿನಿ ದೇವಿಯನ್ನು ಸ್ಮರಿಸುತ್ತಾ ಈ ಶುಭ ದಿನದಂದು ನನ್ನೆರಡು ಮಾತನ್ನು ಆಡಲು ಬಯಸುತ್ತೇನೆ. ಇಂದು ನಮ್ಮ ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯ ಇತಿಹಾಸದಲ್ಲಿ ಅತ್ಯಂತ ಹೆಮ್ಮೆಯ ಮತ್ತು ಐತಿಹಾಸಿಕ ದಿನ.
ಈ ನಮ್ಮ ಶಾಲೆಯು ಜ್ಞಾನದ ಪ್ರಸಾರದಲ್ಲಿ 75 ವರ್ಷಗಳನ್ನು ಪೂರೈಸಿ ಇಂದು ಅಮೃತ ಮಹೋತ್ಸವವನ್ನು ಸಂಭ್ರಮಿಸುತ್ತಿದೆ. 1951ರಲ್ಲಿ ಒಂದು ಪುಟ್ಟ ಬೀಜವಾಗಿ ಆರಂಭವಾದ ಈ ಸಂಸ್ಥೆ ಇಂದು ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ನಮ್ಮ ಶಾಲೆಯ ಸಂಸ್ಥಾಪಕರ ದೂರದೃಷ್ಟಿತ್ವ ಮತ್ತು ಅಂದಿನ ಶಿಕ್ಷಕರ ತ್ಯಾಗವೇ ಈ ಯಶಸ್ವಿಗೆ ಕಾರಣ. ಇವತ್ತಿನ ಈ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ವೇದಿಕೆ ಮೇಲೆ ಈಗಾಗಲೇ ಆಸೀನರಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಕಮಲಾಕರ್ ಕೆ ಭಟ್ ಸರ್ ಅವರು ಅನಿವಾರ್ಯವಾಗಿ ನಮ್ಮ ವೇದಿಕೆಯನ್ನು ತ್ಯಜಿಸಬೇಕಾಗಿದ್ದರಿಂದ ಅವರು ಈಗ ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. Dignitaries on the dais, all the respected teachers present and past, participant and my dear students. There is a famous senseless sloka. Guru Brahma, Guru Vishnu, Guru Devo Maheshwara. Guru Sakshat Parabrahma, Tasmai Sri Guruve Namaha. Yes, Guru is required every step in our life. Today, if I am standing here, it is because of all the Gurus. ನಮ್ಮೆಲ್ಲ ಗುರುಗಳಿಗಾಗಿ ನೀವೆಲ್ಲ ದೊಡ್ಡ ಚಪ್ಪಾಳಿ ಹೊಡೆಯಬೇಕು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಎಸ್, ಮದರ್ ಈಸ್ ದ ಫಸ್ಟ್ ಟೀಚರ್. She teaches us ABCD, AIE. She punishes for the mistakes. Sometimes she doesn't give food to the child if studies homework is not completed. Mother has bad relation with the child. She wants her child to come up in the life. When the same child goes to the school, it becomes a student. And here the beautiful relation between the student and the teacher starts. ಇಲ್ಲಿಯವರೆಗೂ ನಮ್ಮ ಸನ್ಮಾನವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಸನ್ಮಾನಿತರ ಪರವಾಗಿ ಮಾತನಾಡಿದಂಥ ಶ್ರೀ ಕಮಲಾಕರ್ ಕೆ ಭಟ್ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಈಗ ಮುಂದುವರಿತಾ ಇದೆ.
ಆತ್ಮೀಯರೇ, ಜೀವನದಲ್ಲಿ ಸಾಧನೆ ಅತಿ ಶ್ರೇಷ್ಠವಾದದ್ದು. ನಾವು ಸಾಧನೆ ಮಾಡಿದಾಗ ನಮ್ಮನ್ನು ಜನರು ಗುರುತಿಸುತ್ತಾರೆ, ಗೌರವಿಸುತ್ತಾರೆ, ಸನ್ಮಾನ ಮಾಡುತ್ತಾರೆ. ನಮ್ಮನ್ನು ಕಂಡಾಗ ತಲೆ ತಗ್ಗಿಸಿ ಹೋಗುವವರು ನಾವು ಸಾಧನೆ ಮಾಡಿದಾಗ ತಲೆ ಎತ್ತಿ ನೋಡುತ್ತಾರೆ. ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಅಂದು ಅವರು ಜನರಿಗೆ ಅಪರಿಚಿತರಾಗಿದ್ದರು. ಆದರೆ ಇಂದು ದೇಶ ವಿದೇಶಗಳಲ್ಲಿ ಅವರನ್ನು ಗೌರವಿಸುತ್ತಾರೆ, ಗುರುತಿಸುತ್ತಾರೆ, ಸನ್ಮಾನ ಮಾಡುತ್ತಾರೆ. ಮೋದಿ ಮೋದಿ ಎಂದು ಕೂಗುತ್ತಾರೆ. ಮೋದಿಜಿಯವರೊಡನೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳುತ್ತಾರೆ. ಕಾರಣ ಅವರ ಸಾಧನೆ ಇರುವುದು ಒಂದೇ ಮಂತ್ರ: ಪ್ರಾಮಾಣಿಕ ಹಾಗೂ ನಿರಂತರ ಪ್ರಯತ್ನ. ಉದಾಹರಣೆಗೆ ಸಿಂಹ ಕಾಡಿನ ರಾಜ. ತಾನು ಕಾಡಿನ ರಾಜ ಎಂದು ಸಿಂಹ ಮಲಗಿಕೊಂಡರೆ ಅದಕ್ಕೆ ಬೇಟೆ ಸಿಗದು. ಅದು ಆಹಾರಕ್ಕಾಗಿ ಬೇಟೆ ಆಡಲೇಬೇಕು, ಅಂದರೆ ಪ್ರಯತ್ನ ಮಾಡಲೇಬೇಕು. ಈ ಶಾಲೆಯ ಬಗ್ಗೆ ಮಾತನಾಡುವಾಗ ಸಿದ್ಧತೆಯ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ 1989ರಲ್ಲಿ ನಾನು ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿ ಸೇರಿಕೊಂಡ ಹಲವು ವರ್ಷಗಳ ನಂತರ 95-96 ಆ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಪ್ರಾಚಾರ್ಯ ಆಗಿನ ಗಾಣಗಿರ್ ಸರ್ ಇದ್ದರು. ಅವರಿಗೆ ವಿನಂತಿಯನ್ನು ಮಾಡಿಕೊಂಡು 15 ಜನ ವಿದ್ಯಾರ್ಥಿಗಳ ತಂಡದೊಂದಿಗೆ ಈ ಶಾಲೆಗೆ ಪ್ರಥಮವಾಗಿ ನಾನು ತಂಡ ಬೋಧನಾ ಶಿಬಿರಕ್ಕೆ ಆಗಮಿಸಿದ್ದೆ. ಬಹುಶಃ MS ಪ್ರಭು ಸರು, ಹೆಚ್ಗಡ್ ಸರು, SS ಪ್ರಭು ಸರು, ಎಮ್ಯುನಾಯಕ್ ಸರು, ವೃಂದಾ ಮೇಡಮ್ ಎಲ್ಲರೂ ಇದ್ದರು. ಬಹುಶಃ ಆವತ್ತಿನಿಂದ ನನಗೆ ಆಪ್ತವಾದಂಥ ಈ ಶಾಲೆ ನನ್ನ ಬದುಕಿನ ಉನ್ನತಿಯಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದನ್ನು ನಾನು ಅಭಿಮಾನದಿಂದ ಹೇಳಬಲ್ಲೆ. ನಾವು ಕಲಿಯುವಾಗ ಪರೀಕ್ಷೆಯಲ್ಲಿ ಅತಿ ಉನ್ನತ ಮಾರ್ಕ್ಸ್ ಇಲ್ಲವೇ ಸ್ಕೋರ್ ತೆಗೆದುಕೊಂಡರೆ ನಾವು ಎಕ್ಸ್ಪರ್ಟ್ ಇಲ್ಲವೇ ಚಲೋ ಸ್ಟೂಡೆಂಟ್ ಅಂತ ಕಲಿತಿದ್ದೇವೆ. ಈಗ ಜಗತ್ತಿನಲ್ಲಿ ಅದೆಲ್ಲ ಚೇಂಜ್ ಆಗಿಬಿಟ್ಟದೆ. ನಾವು ಈಗ ನನ್ನ ಬ್ಯಾಂಕ್ನಲ್ಲಿ, ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ರೀಜನಲ್ ಮ್ಯಾನೇಜರ್ ಇದ್ದಾಗ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಇತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ದಲ್ಲಿ. ಅಲ್ಲಿ ನಾವು 15 ಮಂದಿ MBA ಟ್ರೈನೀಸ್ ಅಂತ ಸಿಲೆಕ್ಟ್ ಮಾಡಿದ್ದೇವೆ. ಆ ಟೈಮ್ನಲ್ಲಿ 15 ಮಂದಿ ಸಿಲೆಕ್ಟ್ ಮಾಡೋದ್ರಲ್ಲಿ 8 ಮಂದಿ 80+ ಮಾರ್ಕ್ಸ್ ತೊಗೊಂಡಿದ್ರು. ಆ್ಯಂಡ್ ರಿಮೈನಿಂಗ್ 6 ಮಂದಿ 60 to 70% ಇದ್ದರು. ನಾರ್ಮಲಿ ಬ್ಯಾಂಕ್ದಲ್ಲಿ ಏನಾಗ್ತದೆ ಅಂದರೆ ನಮ್ಮದು 1 ಇಯರ್ ಓದ್ಕೊಳ್ಳಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ದು ರಿವ್ಯೂ ಆಗ್ತದೆ. ಅಲ್ಟಿಮೇಟ್ಲಿ ನಾವು ರಿವ್ಯೂ ಮಾಡಿದಾಗ ಫಸ್ಟ್ 3 ಬೆಸ್ಟ್ ಅಚೀವರ್ಸ್ ವೇರ್ ದ ಸ್ಟೂಡೆಂಟ್ ಹೂ ಸ್ಕೋರ್ಡ್ ಲೆಸ್ ದೆನ್ 70%. ಅಂದರೆ ನಾನು ಹೇಳೋದು ಇಷ್ಟೇ, ಕ್ಲಾಸ್ನಲ್ಲಿ ಫಸ್ಟ್ ಬರ್ತದೆ, ಕ್ಲಾಸ್ನಲ್ಲಿ ಸೆಕೆಂಡ್ ಬಂದರೆ ಅಂದರೆ ಇದು ತುಕ್ಕೋಬಾರ್ದು ನಾವು ಲೈಫ್ನಲ್ಲಿ ಅಚೀವ್ ಮಾಡ್ತೇವೆ. ಅದೆಲ್ಲ ಇಲ್ಲ. ಹುಡುಗನಲ್ಲಿ ಅಥವಾ ಹುಡುಗಿಯಲ್ಲಿ ಅಚೀವ್ ಮಾಡಲಿಕ್ಕೆ ಡೈನಮಿಕ್ಸ್ ಇರಬೇಕು, ಡೈನಮಿಸಮ್ ಇರಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈನಮಿಸಮ್ ಇಲ್ವೇ ನಾವು ಇಂಪಾರ್ಟೆಂಟ್ ಥಿಂಗ್ ಇದ್ದರೆ ಡೈನಮಿಸಮ್ ಮಾಡಲಿಕ್ಕೆ ಒನ್ ಮೋರ್ ಆಸ್ಪೆಕ್ಟ್ ಅಂದರೆ ಹೆಲ್ತ್ ಅಂತ. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ದೀಸ್ ಡೇಸ್ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಈಸ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಎಲ್ಲಿದ್ದರೂ ನೀವು ಫಿಟ್ ಇದ್ದರೆ ನೀವು ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ, ನೀವು ಅನ್ಫಿಟ್ ಇದ್ದರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸೇಮ್ ಜೋಕಿಗೆ ನಾವು ಯಾರೂ ನಗೋದಿಲ್ಲ, ಯಾವಾಗೂ ನಗೋದಿಲ್ಲ. ಮತ್ತು ಸೇಮ್ ಪ್ರಾಬ್ಲಮ್ಗೆ ಯಾಕೆ ಅಳಬೇಕು ಅಲ್ವಾ? ಇಸಂಟ್ ಇಟ್ ರೈಟ್? ಸೊ ನಾವು ಯಾರು ಸೇಮ್ ಪ್ರಾಬ್ಲಮ್ಗೆ ಅಳದೆ ಈಗ ಮುಂದಿನ ಪ್ರೋಗ್ರಾಮ್ ಹಾಸ್ಯ ನಾಟಕ ಗುಜ್ರಿ ಗೋವಿಂದ ಎಂಜಾಯ್ ಮಾಡಿರಿ ನೀವೆಲ್ಲ. ನನಗೆ ಈ ಥರ ಒಂದು ಪ್ರಿವಿಲೇಜ್ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಈ ಶಾಲೆ ನನ್ನ ಹಸ್ಬೆಂಡ್ ಸಾಯಿ ಪ್ರಕಾಶ್ ರಾಯ್ಕರ್ 1976ಇಂದ ಇಲ್ಲಿದ್ದಾರೆ. ಈ ಶಿಕ್ಷಕರು, ಆಲ್ ದ ಅದರ್ ಸ್ಟೂಡೆಂಟ್ಸ್ ಎಲ್ಲರೂ
ಅವರಿಗೆ ಪರಿಚಯ ಇದೆ. ನನ್ನ ಪರಿಚಯ ಅವರಿಗೆ 38 ವರ್ಷದಿಂದ ಇದೆ. ಅದಕ್ಕೆ ನೀವೆಲ್ಲರೂ ಅವ್ರನ್ನ ಹೆಚ್ಚು ಪರಿಚಯದಿಂದ ನೋಡ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು. ನನಗೆ ಈ ಥರ ಒಂದು ಪ್ರಿವಿಲೇಜ್, ಈ ಥರ ಒಂದು ಮಾನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ದೇವ್ ಬರೇಕರು, ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್. ಗುಡ್ ನೈಟ್. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಸಂಸ್ಥಾಪಕರಲ್ಲಿ ಒಂದು ವಿನಂತಿ, ನಮ್ಮ ಮಕ್ಕಳೆಲ್ಲ, ನಾನು ಈಗ ನಮ್ಮ ಮಗನಿಗೆ MBBS ಮಾಡಬೇಕಾದ್ರೆ ಎಲ್ಲಿ ಎಕ್ಸ್ಪರ್ಟು, ಎಲ್ಲಿ ಕಲಿಸ್ಕೊಂಡು ಅವರಿಗೆ 2 ವರ್ಷ ಇದ್ದು ಮತ್ತೇನು ಮಾಡಬೇಕು, ಮತ್ತೇನು ಮಾಡಬೇಕು. ದಯವಿಟ್ಟು ಎಲ್ಲರೂ ಔರ್ಸ ಊರು ನಂದೂರು. ನಾನು ಕಳೆದ 30 ವರ್ಷಗಳಿಂದ ಈ ಔರ್ಸದಲ್ಲಿ ಆ ಜನ ಎಲ್ಲರೂ ಒಟ್ಟಿಗೆ ಇದ್ದವನು. ದಯವಿಟ್ಟು ನಿಮ್ಮ ಸಂಸ್ಥೆಯಲ್ಲಿ ಎಲ್ಲವೂ ಇದೆ. ನಿಮ್ಮ ಸಂಸ್ಥೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಿದೆ. ನಿಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆದಂಥ ಔರ್ಸದಲ್ಲಿ ಊರಲ್ಲಿದೆ. ಔರ್ಸ ಎನ್ನುವ ಚಿಕ್ಕ ಊರಿರಬಹುದು, ಬಟ್ ಇದರ ವಿಶಾಲತೆ ಇಡೀ ಪ್ರಪಂಚಕ್ಕಿದೆ. ಅದಕ್ಕಾಗಿ ದಯವಿಟ್ಟು ನಾನು ಇವತ್ತು ಎಲ್ಲರೂ ಔರ್ಸ ಗ್ರಾಮೀಣ ಭಾಗದಿಂದ ಇರಬೇಕು, ಅಂಕೋಲ ಕಾರವಾರದಿಂದ ತಮ್ಮಲ್ಲಿ ಒಂದು ವಿನಂತಿ, ತಾವು ಇದು ಬರೀ ಸ್ಕೂಲ್ ಹಿಡದೆ ಇಲ್ಲಿ PUC ಸೆಕೆಂಡ್ ಇಯರ್ ಮಾಡಿ ಎಲ್ಲ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜ್, ನೀಟ್ ಆಗಲಿ, JEE ಆಗಿ ಕೋಚಿಂಗ್ ಸೆಂಟರ್ ಮಾಡಿ ನಾನು ಕೋಟಾದಿಂದ ಅಧ್ಯಾಪಕರನ್ನು ಇಲ್ಲಿ ತರಿಸ್ತೇನೆ. ಅದು ನಾನು ನಿಮ್ಮ ಮುಂದೆ ಈ ಭರವಸೆಯನ್ನು ಕೊಟ್ಟು ಇಷ್ಟು ನನ್ನ 2 ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹಳೆ ವಿದ್ಯಾರ್ಥಿಗಳು ಸುಮಾರು ಒಂದು 65ರಿಂದ 70 ಲಕ್ಷಗಳನ್ನು ಒಂದು ದೇಣಿಗೆಯಾಗಿ ನೀಡಿದ್ದಾರೆ. ಅದರಿಂದ ಈ ಒಂದು ಶಾಲೆ ಸ್ಟಾರ್ಟಿಂಗ್ ಹೆಂಗೆ ಕಟ್ಟಿದ್ರು ಆ ರೀತಿ ಅಂದರೆ ಪುನರ್ಜೀವನ ಮಾಡಲಿಕ್ಕೆ ಇದನ್ನು ವಹಿಸಿದ್ದಾರೆ. ಈಗ ಎಲ್ಲರೂ ಇದು ನಮ್ಮ ಹಾಲನ್ನು ನೋಡಿರ್ಬೋದು. ಇದಕ್ಕೆ ಮತ್ತೂ ಒಂದು 75 ವರ್ಷ ಗ್ಯಾರಂಟಿ ನಾವು ಕೊಡ್ಬೋದು. ಅದೇ ರೀತಿ ಎಲ್ಲ ಕ್ಲಾಸ್ ರೂಮ್ಗಳನ್ನು ಒಳ್ಳೆ ರೀತಿ ಅಂದರೆ ಏನೇನು ಅದರಲ್ಲಿ ಸಿವಿಲ್ ವರ್ಕು ಏನುಂಟು ಎಲ್ಲವನ್ನು ಮುಗಿಸಿ ಒಂದು ಒಳ್ಳೆಯ ಸುಸ್ಥಿತಿಗೆ ತಂದಿದ್ದಾರೆ. ಈಗ ಮುಂದಿರೋದಂತ ಹೇಳಿದ್ರೆ ಇದನ್ನು ಮುಂದೆ ಹೇಗೆ ನಡ್ಸ್ಕೊಂಡು ಹೋಗಬೇಕು ಹೇಳಿ ಅದಕ್ಕೂ ಸಹ MS ಮಾಸ್ತರು ಕೆಲವು ಪ್ಲ್ಯಾನ್ಗಳನ್ನು ಇಟ್ಕೊಂಡಿದ್ದಾರೆ. ಯಾವುದೋ ಒಂದು ವಿದ್ಯಾರ್ಥಿ ಸಕ್ಸಸ್ ಆಗಬೇಕಂತ ಹೇಳಿದ್ರೆ ಆ ವಿದ್ಯಾರ್ಥಿಯ ಒಂದು ಪರಿಶ್ರಮ, ಹಾಗೆ ಆ ಶಿಕ್ಷಕರ ಪರಿಶ್ರಮ ಹಾಗೂ ವಿದ್ಯಾರ್ಥಿ ಪಾಲಕರ ಪರಿಶ್ರಮ, ಇದು ಮೂರೂ ಒಂದುಗೂಡಿದ್ರೆ ಮಾತ್ರ ಆ ಒಂದು ವಿದ್ಯಾರ್ಥಿ ಉನ್ನತ ಮುಟ್ಟಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇವತ್ತು ಈ ಒಂದು ಶಾಲೆಯಲ್ಲಿ ಕಲಿತಿರ್ತ ವಿದ್ಯಾರ್ಥಿಗಳಿಗೆ ಒಂದು 4ನೇ ಆಧಾರ ಸ್ತಂಭ ಸಿಕ್ಕಿದೆ. ಅದು ಹಳೆ ವಿದ್ಯಾರ್ಥಿಗಳ ಸಂಘ. ಅದು ಇಷ್ಟು ಸ್ಟ್ರಾಂಗ್ 75 ಇಯರ್ಸ್ ಒಂದು ಅನುಭವವನ್ನು ಹೊಂದಿರುವಂಥ ಈ ಒಂದು ಸಂಘದ ಒಂದು ನಿಮಗೆ ಅಂದರೆ ಬೆನ್ನೆಲುಬು ಆಗಿ ಮುಂದೆ ನಿಲ್ತದೆ. ಮತ್ತು ಅದರ ಉಪಯೋಗ ನೀವು ಖಂಡಿತ ತಗೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಬಂದಿರುವ ಪುರವು ಕೇರಳದ ಒಂದಳು ಪುರವು ಕೇರಳದ ಬಂದಳವು ಪುರವು ಕೇರಳದ ಬಂದಳವು ಮೆರೆಯುತ್ತಲಿರಲಿದಕ್ಕೆ ಧರಣಿಪತಿಯಾಗಿದ್ದ ಮೆರೆಯುತ್ತಲಿರಲದಕ್ಕೆ ಧರಣಿಪತಿಯಾಗಿದ್ದ